ಈಗ ಏನಾಗಿದೆ ಅಂದ್ರೆ ಈ ಕನ್ನಡ ನಾಡ ಧ್ವಜವನ್ನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ಮೇಲೆ ಹಾರಿಸಬೇಕಂತೇಳಿ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಪತ್ರ ಬರೀತಿದೆ. ಆದರೂ ಕೂಡ ಸರ್ಕಾರ ಯಾಕೋ ಇದ್ರೆ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಒಂದೇನಪ್ಪಾ ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಹೇಳಿದ್ದಾರೆ, ಈಗಿರ್ತಕ್ಕಂಥ ಕನ್ನಡ ನಾಡ ಧ್ವಜವನ್ನ ಶಾಸನಬದ್ಧ ಧ್ವಜವನ್ನಾಗಿ ಮಾಡಿ ಇದನ್ನ ಕಚೇರಿಗಳ ಕಟ್ಟಡ ಮೇಲೆ ಹಾರಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಆ ಪ್ರಕಾರ ಈಗಾಗಲೇ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ನಾಡ ಧ್ವಜ ಹೇಗಿರ್ಬೇಕಂತ ಹೇಳ್ತಾರೆ ನಾಡಿನ ಹಿರಿಯ ಸಾಹಿತಿಗಳು ಮತ್ತು ಕನ್ನಡ ಪರ ಸಂಘಟನೆಗಳನ್ನ ಕರ್ಕೊಂಡ ಯಾವ ರೀತಿ ಇರ್ಬೇಕಂತ ಹೇಳಿ ಅದನ್ನೊಂದು ತೀರ್ಮಾನ ಮಾಡಿ ಈಗಾಗಲೇ ಅದನ್ನ ಸಂಪುಟ ಸಭೆಯಲ್ಲಿ ಅನುಮೋದನೆ ಆಗಿದೆ. 7/3/2018 ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಆಗಿದೆ. ಆದ್ರಿಂದ ನಂದೇನಪ್ಪ ಪ್ರಶ್ನೆ, ಸಂಪುಟ ಸಭೆಯಲ್ಲಿ ಅನುಮೋದನೆ ಆದ ನಂತರ ಇದು ಹಾರಿಸಲಿಕ್ಕೆ ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೂ ಕೂಡ ಇಲ್ಲೊಂದು ಏನು ಮಿಸ್ಟೇಕ್ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರದ ಪರವಾನಗಿ ಅಂತ ಹೇಳಿ ಕೇಳ್ಕೇರೆ ನಮ್ಮ ಅಧಿಕಾರಿಗಳು ಏನು ಪತ್ರ ಬರೆದಾರ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಇಲ್ಲಿ ಅವರು ಕನ್ನಡ ನಾಡ ಧ್ವಜ ಬರೆದಿಲ್ಲ, ಕೇಂದ್ರಕ್ಕೆ ಬರೆದ ಪತ್ರದಲ್ಲಿ ಕರ್ನಾಟಕ ಸ್ಟೇಟ್ ಫ್ಲಾಗ್ ಅಂತ ಹೇಳಿ ಬರೆದಿದ್ದಾರೆ. ಈಗ ಅದು ಅರ್ಥ ಸರಿ ಇಲ್ಲ. ಆದ್ರಿಂದ ಅದಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಅನುಮತಿ ಕೊಟ್ಟಿಲ್ಲ. ನಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಬರುವ ನವೆಂಬರ್ 1 ಈಗೇನು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ, ಈ ಸಮಯದೊಳಗಾಗಿ ನಮ್ಮ ಸರ್ಕಾರದ ಕಚೇರಿಗಳ ಮೇಲೆ ಕನ್ನಡ ನಾಡ ಧ್ವಜವನ್ನು ಹಾರಿಸಲಿಕ್ಕೆ ಈ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಬೇಕು. ಮಾನ್ಯ ಸಿದ್ದರಾಮಯ್ಯಗಳವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತಾ ಇದ್ದೇನೆ, ನಾಡಿನ ಜನರ ಪರವಾಗಿ ನಿಮ್ಮ ಒಂದು ಸರ್ಕಾರದಲ್ಲಿ ಇದಕ್ಕೆ ಈಗಾಗಲೇ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದ್ರಿ. ಈಗಾಗಲೇ ಈ ರಾಷ್ಟ್ರ ಧ್ವಜ ಕೂಡ ಹಾರಿಸಲಿಕ್ಕೆ ಆದೇಶ ಮಾಡಿದ್ದನು ಕಾಂಗ್ರೆಸ್ ಸರ್ಕಾರನ. ಆದ್ರಿಂದ ಈಗಿನ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕನ್ನಡ ನಾಡ ಧ್ವಜ ಹಾರಿಸಲಿಕ್ಕೆ ತಾವು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದೀನಿ. ಅದಲ್ಲದೆ ಉಚ್ಚ ನ್ಯಾಯಾಲಯ ಕೂಡ ಹೇಳಿದೆ ಈಗಾಗಲೇ ಪ್ರಕರಣದಲ್ಲಿ ಇದು ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡ್ಬೇಕಂತ ಹೇಳಿ ಉಚ್ಚ ನ್ಯಾಯಾಲಯ ಹೇಳಿದೆ. ಆದ್ರಿಂದ ಈ ಸಾರಿ ಏನಾದರೂ ಹಾರಿಸಲಿಕ್ಕೆ ಅವಕಾಶ ಕಲ್ಪಿಸದೇ ಇದ್ದಲ್ಲಿ ನಾವು ನಾಡಿನಾದ್ಯಂತ ಕನ್ನಡ ಧ್ವಜ ಹಾರಿಸಲಿಕ್ಕೆ ಮತ್ತೆ ಧರಣಿ ಸತ್ಯಾಗ್ರಹ ಮಾಡುವಂತ ಪರಿಸ್ಥಿತಿ ಬರ್ತಾ ಅಂತ ಹೇಳಿ ಬಯಸ್ತಾ ಇದ್ದೀನಿ ಸರ್ಕಾರಕ್ಕೆ. ನಾ ಈಗಾಗಲೇ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದೀನಿ.